ಯಾರು ಸಚಿವ ಸಂಪುಟ ನೆನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸಚಿವ ಸಂಪುಟದ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ ಈ ಸಂದರ್ಭದಲ್ಲಿ. ಅದನ್ನು ಪುನರ್ರಚನೆ ಆಗೋದಾಗಲಿ ಹೊಸ ಸೇರ್ಪಡೆ ಆಗಲಿ ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಸದ್ಯಕ್ಕಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿರೋಂಥದ್ದನ್ನ ಏನು ದಿನೇಶ್ ಗುಂಡೂರಾವ್ ಸಾಹೇಬರು ಹೇಳಿರೋದು ಅದೆಲ್ಲ ಪ್ರಶ್ನೆ. ನೆನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮತ್ತೆ ಅದ್ರ ಬಗ್ಗೆ ಯಾಕೆ ಆರ್ಗ್ಯುಮೆಂಟ್ ಮಾಡ್ತೀರಾ? ಮತ್ತು ನಾನೊಂದು ಹೇಳಿದೆ, ಅದು ಇಫ್ ಐ ಸೈಡ್ ಇಟ್ಸ್ ನಾಟ್ ಅಥೆಂಟಿಕ್. ನಾನು ಹೇಳೋದು ಒಂದು ನಿಮಿಷ ಸರ್, ಅದು ಗೊತ್ತಿಲ್ಲ ನನಗೆ, ಅದು ಅವ್ರವ್ರ ಸ್ವಂತ ಅಭಿಪ್ರಾಯ. ನಮಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಖರ್ಗೆ ಸಾಹೇಬ್ರು ಹೇಳೋದೇ ನಮ್ಗೆ ಇಂಪಾರ್ಟೆಂಟ್. ಗೊತ್ತಿಲ್ಲ ನನಗೆ, ತಗೋತೀವಿ ಅಂತ ಹೇಳಿದ್ದಾರೆ, ಬಟ್ ಸಮಯ ಇದಲ್ಲ ಅಂತ ಹೇಳಿದ್ದಾರೆ. ಐ ಡೋಂಟ್ ನೋ, ಗೊತ್ತಿಲ್ಲ. ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತಾಯಿದ್ರಿ, ನಾವೆಲ್ಲ ಸೀನಿಯರ್ಸ್ ಇದ್ದಾರೆ. KPCC ಅಧ್ಯಕ್ಷ ಇದ್ರ ಬಗ್ಗೆನೂ ಅಷ್ಟೇ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ನಾವೆಲ್ಲ ಹೆಂಗೆ ಪ್ರಶ್ನೆ ಕೇಳೋಕ್ಕಾಗ್ತದೆ, ನಾವೇನು ಉತ್ತರ ಹೇಳೋಕ್ಕಾಗ್ತದೆ? ಅದು ನಮಗೇನಾದರೂ ಈ ಕನಕ ಭವನಕ್ಕೆ ಇವತ್ತು ಶಂಕುಸ್ಥಾಪನೆ ಇದ್ರ ಬಗ್ಗೆ ಕೇಳಿದ್ರೆ ಹೇಳ್ಬೋದು ಮಾಹಿತಿ. ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕರ್ನಾಟಕ ಹಿಂದುಳಿದ ವರ್ಗಗಳ ಒಕ್ಕೂಟ ಅಂತ ಇದೆ. ಎರಡು ಜಂಟಿ ಇದ್ರ ಜೊತೆ ನಾವು ದೊಡ್ಡ ಸಮಾವೇಶವನ್ನು ನಡೆಸ್ತಾ ಇದ್ದೀವಿ. ಸುಮಾರು 2 ಲಕ್ಷಕ್ಕೆ ಮೇಲೆ ಜನ ಸೇರುವಂಥ ಒಂದು ಸಮೂಹ ಇದೆ. ಯಾರೋ ಹೆಸರಿಗೋ ಹೇಳ್ಬೋದಾ? ಯಾರು ಬರ್ದಿದ್ರು? ಯಾರೋ ಲೆಟ್ರ್ ಬರೆದ್ಬಿಟ್ಟು ಕಳಿಸ್ಬಿಟ್ರೆ ಅದು ಕಾಂಗ್ರೆಸ್ ಅಂತ ಆಗ್ತದಾ? ಹೆಸರು ಬೇಕಲ್ಲ, ಹೆಸರು, ಅಡ್ರೆಸ್ಸು, ಸೀಲು, ಆ ಮನುಷ್ಯ ಏನಿದ್ದಾರೆ ಅಲ್ಲಿ ಬೇಕಲ್ಲ. ಸುಮ್ಮನೆ ಯಾವುದೋ ಕೊಟ್ಬಿಟ್ಟು ಅದರಲ್ಲಿ ಹೆಸರು ಇಲ್ಲ, ಯಾವ ಥರದ್ದು ಇಲ್ಲ, ಸುಮ್ಮನೆ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಬರೆದಿದ್ದಾರೆ ಅಂತ ಹೇಳಿ ಬೇರೆ ಪಕ್ಷದವರೇ ತಂದಾಕಕ್ಕೆ ಬರೆದಿರ್ಬೋದು. ಆ ಥರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಕಾಂಗ್ರೆಸ್ ಪಕ್ಷ ಅನ್ನೋದೇ ಒಂದು ಅಹಿಂದ, ಕಾಂಗ್ರೆಸ್ ಪಕ್ಷ ಅನ್ನೋದೇ ಒಂದು ಜಾತ್ಯತೀತ ಪಕ್ಷ. ಈ ರಾಜ್ಯದ ಅಹಿಂದ ಜೊತೆಯಲ್ಲಿ ಮೇಲ್ವರ್ಗದ ಎಲ್ಲ ಜನಗಳು ಇವತ್ತು ಕಾಂಗ್ರೆಸ್ ಪರವಾಗಿ ಇದ್ದಾರೆ. 3 ರಿಸಲ್ಟ್ ನೀವೇ ನೋಡಿದ್ದೀರಿ, ಇದೇ ಸಾಕ್ಷಿ. ಕಾಂಗ್ರೆಸ್ ಪಕ್ಷ ಎಲ್ಲರ ಪಕ್ಷ ಅನ್ನೋದಕ್ಕೆ. ಥ್ಯಾಂಕ್ ಯು. ನಿನ್ನೆ ತೀರ್ಮಾನ ಆಗಿದೆಯಲ್ಲ ಡೆಲ್ಲಿಯಲ್ಲಿ. Ashwavega English News. Coming soon. Your channel, your voice, your trust.